ಫೈನಲ್ ಎಪಿಸೋಡ್ ಮೆಮೊರಿ ವಾಪಸ್ ಬಂತು. ಒಂದೇ ಬಂದ ಅಂತಿಮ ಅಧ್ಯಾಯ 8 ದೇವಿಪುರ ಸೆಷನ್ಸ್ ಕೋರ್ಟ್ ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಹಾಲ್ ತುಂಬ ಜನ. ಟಿವಿ ಚಾನಲ್, ಕ್ಯಾಮರಾ, ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದಾರೆ. ಸನ್ಯಾಸಿ ವೇಷದ ವಿಲನ್ ವರ್ಸಸ್ ಗೌರಿ ಆಸ್ತಿಯ ಕೇಸ್ ಫೈನಲ್ ಡೇ. ಜಡ್ಜ್ ಎದ್ದು ನಿಂತು ತೀರ್ಪು ಓದಿದರು. ಆರೋಪಿ ರಂಗನಾಥ, ನೀವು ರಾಮಯ್ಯ ಅವರ ಆಸ್ತಿ ಕಬಳಿಸೋಕೆ ನಕಲಿ ವಿಲ್ ಸೃಷ್ಟಿ ಮಾಡಿದ್ದು, ಗೌರಿ ಅನ್ನೋ ಅನಾಥ ಹುಡುಗಿಗೆ ಮೋಸ ಮಾಡಿದ್ದು, ಸನ್ಯಾಸಿ ವೇಷದಲ್ಲಿ ಕೋರ್ಟ್ಗೆ ಸುಳ್ಳು ಹೇಳಿದ್ದು ಎಲ್ಲ ಸಾಬೀತು ಆಗಿದೆ. ನಿಮಗೆ 10 ವರ್ಷ ಕಠಿಣ ಕಾರಾಗೃಹವಾಸ ಮತ್ತು 50 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಕೋರ್ಟ್ ಚಪ್ಪಾಳೆ ತಟ್ಟಿತು. ರಂಗನಾಥ ಕೆಳಗೆ ಬಿದ್ದು ಅಳೋಕೆ ಶುರು. ಗೌರಿ ಮುಂದೆ ಬಂದಳು. ಎಲ್ಲರೂ ಅವಳು ಕಪಾಳಕ್ಕೆ ಹೊಡಿತಾಳೆ ಅಂದುಕೊಂಡರು. ಆದ್ರೆ ಅವಳು ರಂಗನಾಥನ ಕೈ ಹಿಡಿದಳು. ಚಿಕ್ಕಪ್ಪ, ಹೇಳಿ, ನೀವು ನನ್ನ ಅಪ್ಪನ ತಂಗಿ ಗಂಡ. ಪಾಪ ಮಾಡಿದ್ರಿ, ಶಿಕ್ಷೆ ಅನುಭವಿಸಿ. ಆದ್ರೆ ನಾನು ನಿಮ್ಮನ್ನು ದ್ವೇಷ ಮಾಡಲ್ಲ. ಜೈಲಿಂದ ಬಂದ ಮೇಲೆ ದೇವಿಪುರಕ್ಕೆ ಬನ್ನಿ, ಒಂದು ಹೊತ್ತು ಊಟ ಹಾಕ್ತೀನಿ. ಇಡೀ ಕೋರ್ಟ್ ಸೈಲೆಂಟ್ ಆಯ್ತು. ಜಡ್ಜ್ ಕಣ್ಣಲ್ಲಿ ನೀರು ಬಂತು. ರಂಗನಾಥ, ಮಗಳೇ, ಹತ್ತಿ ಬಿಕ್ಕಿ ಬಿಕ್ಕಿ ಅತ್ತ. ಪೊಲೀಸರು ಅವನನ್ನು ಕರ್ಕೊಂಡು ಹೋದರು. ಅದೇ ಟೈಮಿಗೆ ಹಿಮಾಲಯ ಹರಿದ್ವಾರ ಶಾಂತಾನಂದ ಆಶ್ರಮ. 45ನೇ ದಿನ ಈ ಗೌರಿ ಆಶ್ರಮ ಬಿಟ್ಟಿರಲಿಲ್ಲ. 45 ದಿನ. ಬೆಳಗ್ಗೆ ಗಂಗಾ ಸ್ನಾನದ ನೀರು, ಮಧ್ಯಾಹ್ನ ತಾನೇ ಮಾಡಿದ ಮುದ್ದೆ ಸೊಪ್ಪು ಸಾರು, ರಾತ್ರಿ ಕಾಲು ಒತ್ತಿ ತಲೆ ನೇವರಿಸಿ ಜೋಜೋಲಾಲಿ ಹಾಡು. ವಿಕ್ರಮ್ ಹೇಳಿದ. ಗೌರಿ, 45 ದಿನ ಆಯ್ತು ಡಾಕ್ಟರ್. ಗೌರಿ ತಲೆ ಆಡಿಸಿದಳು. ಇಲ್ಲ ವಿಕ್ರಮ್, ಇವತ್ತು ಅಮಾವಾಸ್ಯೆ, ಅಪ್ಪ ಅಮ್ಮ ಸತ್ತ ದಿನ. ಇವತ್ತು ನಾನು ಕೊನೆ ಟ್ರೈ ಮಾಡ್ತೀನಿ. ನೆನಪಾಗಲಿಲ್ಲ ಅಂದ್ರೆ ನಾನೇ ಅಪ್ಪನನ್ನು ಅಂತ ಒಪ್ಪಿಕೊಂಡು ವಾಪಸ್ ಹೋಗ್ತೀನಿ. ರಾತ್ರಿ 12 ಗಂಟೆ, ಅಮಾವಾಸ್ಯೆ ಕತ್ತಲು. ಆಶ್ರಮದ ಹೊರಗೆ ಗಂಗಾ ನದಿ ಹರಿಯೋ ಸೌಂಡ್. ಈ ಗೌರಿ ಲಕ್ಷಣ. ಸ್ವಾಮೀಜಿ ಮುಂದೆ ಒಂದು ಹಳೆ ಟ್ರಂಕ್ ತಂದಿಟ್ಟಳು. ರಾಮಯ್ಯ ಅಜ್ಜ ಕೊಟ್ಟಿದ್ರು. ಅದರಲ್ಲಿ ಏನಿತ್ತು ಗೊತ್ತಾ? ಲಕ್ಷ್ಮಣ ಮತ್ತು ರಾಧಾ ಮದುವೆ ಫೋಟೋ. ಗುಡಿಸಲಲ್ಲಿ ಹೂವಿನ ಹಾರ ಹಾಕೊಂಡು 3 ರಕ್ತದ ಕಲೆ ಇತ್ತು. ಲಕ್ಷ್ಮಣನ ಹಳೆಯ ಕೊಳಲು. ಅವನು ರಾಧಾಗೆ ಪ್ರಪೋಸ್ ಮಾಡುವಾಗ ನುಡಿಸಿದ್ದು. ಒಂದು ಕ್ಯಾಸೆಟ್. ರಾಧಾ ಧ್ವನಿ. ಲಕ್ಷ್ಮಣ, ನಮ್ಮ ಗೌರಿಗೆ 5 ವರ್ಷ ತುಂಬಿದ್ರೆ ಈ ಹಾಡು ಕೇಳಿಕೊಡು. ಜೋಜೋಲಾಲಿ. ಗೌರಿ ಕ್ಯಾಸೆಟ್ ಪ್ಲೇ ಮಾಡಿದಳು. ರಾಧಾಳ ಧ್ವನಿ ಆಶ್ರಮ ತುಂಬ ಮರುದನಿಸಿತು. ಜೋಜೋಲಾಲಿ. ನನ್ನ ಕಂದನಿಗೆ ನಿನ್ನ ಅಪ್ಪ ಲಕ್ಷ್ಮಣ, ದೇವಿಪುರ ರಾಜಕುಮಾರ. ಲಕ್ಷ್ಮಣ ಸ್ವಾಮೀಜಿ ಕಣ್ಣು ದೊಡ್ಡ ಮಾಡಿದರು. ಕೈ ನಡುಗೋಕೆ ಶುರು. ಗೌರಿ ಅಳುತ್ತಾ ಕೊಳಲು ತೆಗೆದು ಲಕ್ಷ್ಮಣ ಕೈಗೆ ಕೊಟ್ಟಳು. ಅಪ್ಪಾ, ಇದು ನಿಮ್ಮ ಕೊಳಲು. ಅಮ್ಮನಿಗೆ ಇದನ್ನ ನುಡಿಸಿ ಪ್ರಪೋಸ್ ಮಾಡಿದ್ರಂತೆ. ಒಂದ್ಸಲ ನುಡಿಸಿ ಅಪ್ಪ, ಪ್ಲೀಸ್ ಅಂದುಕೊಂಡಳು. ಲಕ್ಷ್ಮಣ ಕೊಳಲು ತುಟಿಗೆ ಇಟ್ಟರು. 25 ವರ್ಷ. ಬೆರಳುಗಳು ನಡುಗುತ್ತಿದ್ದವು. ಮೆಲ್ಲಗೆ ಊದಿದರು. ಪ್ರೀತಿಯ ಪ್ರೀತಿಯ ನನ್ನ ಜೀವದ. ಅದೇ ಟ್ಯೂನ್. ಲಕ್ಷ್ಮಣ 25 ವರ್ಷ ಹಿಂದೆ ರಾಧಾಗೆ ನುಡಿಸಿದ್ದ ಟ್ಯೂನ್. ಟ್ಯೂನ್ ಕೇಳಿ ಲಕ್ಷ್ಮಣನ ಕಣ್ಣಿಂದ ನೀರು ಧಾರಾಕಾರ ಸುರಿಯೋಕೆ ಶುರು. ತಲೆ ಒಳಗೆ ಸಿಡಿಲು ಬಡಿದ ಥರ ಆಯ್ತು. ಫ್ಲ್ಯಾಶ್. ರಾಧಾ ಸೀರೆ. ಪುಟ್ಟ ಗೌರಿ. ಅಪ್ಪ ಅಂತ ಓಡಿ. ಲಕ್ಷ್ಮಣ ಜೋರಾಗಿ ಕಿರುಚಿದರು. ಗೌರಿ, ರಾಧಾ ನನ್ನ ಮಗಳು, ನನ್ನ ಹೆಂಡತಿ. ಕೊಳಲು ಕೆಳಗೆ ಬಿತ್ತು. ಲಕ್ಷ್ಮಣ ಓಡಿ ಬಂದು ಗೌರಿನ ಗಟ್ಟಿಯಾಗಿ ತಬ್ಬಿಕೊಂಡರು. ಮಗಳೇ, ನನ್ನ ಕಂದ, 25 ವರ್ಷ. ನಾನು ಸತ್ತೆ ಕಣೆ, ನೀನು ಬದುಕಿದ್ದೀಯ, ನನ್ನ ರಾಧಾಳ ಮಗಳು. ಗೌರಿ, ಲಕ್ಷ್ಮಣ ಇಬ್ಬರು ನೆಲದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅತ್ತರು. 25 ವರ್ಷದ ಅನಾಥ ಪ್ರೀತಿ, 25 ವರ್ಷದ ಮರೆತ ಅಪ್ಪನ ಪ್ರೀತಿ ಗಂಗಾ ನದಿ ಥರ ಹರಿದು ಹೋಯಿತು. ವಿಕ್ರಮ್ ಮತ್ತು ಸುಮಿತ್ರಾ ಮಕ್ಕಳು ಎಲ್ಲರೂ ಓಡಿ ಬಂದು ಇಬ್ಬರನ್ನು ತಬ್ಬಿಕೊಂಡರು. ಆಶ್ರಮದ
ಆಕಾಶದಲ್ಲಿ ಸಿಡಿಲು ಹೊಡೆಯಿತು. ದೇವರೇ, ಖುಷಿಯಿಂದ ಚಪ್ಪಾಳೆ ತಟ್ಟಿದ ಹಾಗೆ. 2 ತಿಂಗಳ ನಂತರ ದೇವಿಪುರ ಮಹಾಮನೆ ಯುಗಾದಿ ಹಬ್ಬ. ಮನೆ ಮಂದಿ 100 ಅಡಿ ಶಾಮಿಯಾನ, 10,000 ಜನಕ್ಕೆ ಊಟ. ಕಾರಣ, ಲಕ್ಷ್ಮಣ ಮನೆಗೆ ವಾಪಸ್ ಬಂದಿದ್ದಾರೆ. ಲಕ್ಷ್ಮಣ ಸ್ವಾಮೀಜಿ ವೇಷ ಬಿಟ್ಟು ರೇಷ್ಮೆ ಪಂಚೆ ಶಲ್ಯ ಹಾಕಿ ಅಜ್ಜನ ಫೋಟೋ ಮುಂದೆ ನಿಂತಿದ್ದಾರೆ. ಪಕ್ಕದಲ್ಲಿ ಸುಮಿತ್ರ. 25 ವರ್ಷದ ನಂತರ ವಿಕ್ರಮ್ ಗೌರಿ ಕೈ ಹಿಡಿದು ಲಕ್ಷ್ಮಣ ಕಾಲಿಗೆ ಬಿದ್ದರು. ಲಕ್ಷ್ಮಣ ಇಬ್ಬರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು. ಮಕ್ಕಳಾ, ನಿಮ್ಮ ತಾಳಿಯಿಂದ ಹೊಳೆದ ಮನೆ ಒಂದು ಆಯಿತು. ನನ್ನ ರಾಧಾಳ ಆತ್ಮಕ್ಕೆ ಶಾಂತಿ ಸಿಕ್ತು. ರಂಗನಾಥ ಜೈಲಿಂದ ಬಿಡುಗಡೆಯಾಗಿ ಬಂದ. ಗೌರಿ, ನನ್ನನ್ನು ಕ್ಷಮಿಸು. ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುತ್ತೇನೆ ಎಂದನು. ಗೌರಿ ಮತ್ತು ವಿಕ್ರಮ್ನ ಮಕ್ಕಳು ಅಂದರೆ ಲಕ್ಷ್ಮಣ್ ಮತ್ತು ಸುಮಿತ್ರರ ಮದುವೆ ಧಾಮ್ ಧೂಮ್ ಅಂತ ಅದ್ದೂರಿಯಾಗಿ ಮಾಡಿದರು. ಕೊನೆಗೆ ಅವರವರ ಪ್ರೀತಿಸಿದವರ ಜೊತೆ ಮದುವೆ ಆಯಿತು. ತಾತ ಅಂತ ಲಕ್ಷ್ಮಣ ಮಡಿಲಿಗೆ ಮರಿ ಮೊಮ್ಮಕ್ಕಳು ಬಿದ್ದರು. ಲಕ್ಷ್ಮಣ ಎತ್ತಿ ಮುತ್ತಿಕ್ಕಿದರು. ನನ್ನ ಮರಿ ಮೊಮ್ಮಕ್ಕಳು. ರಾಧಾ, ನೋಡ್ತಿದ್ದೀಯಾ? ನಮ್ಮ ವಂಶ ಬೆಳೆಯಿತು. ಒಂದೇ ಬಂಧ ಶಾಶ್ವತ ಆಯಿತು. ಹ್ಯಾಪಿ ಎಂಡಿಂಗ್. ಒಂದೇ ಬಂಧ ಕತೆಗೆ ಇಲ್ಲಿ ಸಂಪೂರ್ಣವಾಯಿತು. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಇಲ್ಲಿಯವರೆಗೂ ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಮುಂದಿನ ಕತೆಗೂ ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ಭಾವನಾತ್ಮಕ ಪಯಣ. ಮಲ್ಲಿಗೆ ಅರಳಿದ ಮನೆ ಇದೇ ವಾರದಿಂದ ತಪ್ಪದೆ ನೋಡಿ. ದಿನ ಬೆಳಗ್ಗೆ 7 ಗಂಟೆಗೆ ಕತೆಯನ್ನು ಅಪ್ಲೋಡ್ ಮಾಡಲಾಗುವುದು. ಈ ಕತೆಯ ಸಾರಾಂಶ: ಅನಾಥೆ ಅಂತ ಕಟ್ಟಿದ ತಾಳಿ ಇವತ್ತು ಪ್ರೀತಿಗೆ ಕಟ್ಟಿದ ಬಂಧ ಆಯಿತು. ಅನಾಥೆ ಗೌರಿ ಇವತ್ತು 3 ತಲೆಮಾರಿನ ಮಹಾರಾಣಿ ಆದ್ಲು.